ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಮಲಗದಲ್ಲೇ ಹೋಗ್ತಾರೆ ನೋಡಿ, ಅದೇ ಅನಾಯಾಸೇನ ಮರಣಂ. ಯಾವುದೇ ಆಯಾಸವಿಲ್ಲದೆ ಯಾರಿಗೂ ತೊಂದರೆ ಕೊಡದನೇ ಹಾಗೆ ಮಲಗದಲ್ಲೇ ಕಣ್ಣು ಮುಚ್ಚುವಂಥದ್ದು ಇದೆಯಲ್ಲ, ಇದು ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಸೊ ಇದನ್ನು ಹೇಳ್ತಾ ಹೇಳ್ತಾ ನಾವು ಹೇಳ್ತೀವಿ ಎಷ್ಟರ ಮಟ್ಟಿಗೆ ಅಂತಂದರೆ, ದೇಹಿಮೇ ಕೃಪೆಯಾ ಶಂಭೋ ತ್ವಯಿ ಭಕ್ತಿ ಮಂಚಲಾಂ. ಅಪ್ಪ, ನಾನು ಮಲಗದಲ್ಲೇ ನಮ್ಮನ್ನು ಕರ್ಕೊಂಡು ಹೋಗ್ಬಿಡಪ್ಪ ದೇವರೇ ಅಂತ ಪ್ರಾರ್ಥನೆ ಮಾಡುವಂಥದ್ದು ಇದೆಯಲ್ಲ ಅದು. ಇನ್ನು ಈ ದ್ವಾರಕೀಶವರ ಸಾವಿದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ. ಮಲಗದಲ್ಲೇ ಕಣ್ಣು ಮುಚ್ಚಿಬಿಟ್ರು, ಯಾರಿಗೂ ತೊಂದರೆ ಕೊಡದಿರೋ ರೀತಿಯಲ್ಲಿ, ಕಾಯಿಲೆ ಅನುಭವಿಸ್ದೇ, ನೋವಿಲ್ದೇ, ಒದ್ದಾಡ್ದೇ. ಕೆಲವರಂತೂ ಪಾಪ ಈ ಸಾವಿನಲ್ಲಿ ಎಷ್ಟರ ಮಟ್ಟಿಗೆ ಅಂತಂತಂದರೆ ಈ ರೀತಿಯೂ ಸಾಯ್ಬೋದೇನಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಈ ಸಾವಿಲ್ಲದ ಮನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಕೂಡ ಹತ್ತಿರದಲ್ಲಿ ಬಹಳಷ್ಟು ಸಾವುಗಳನ್ನು ಕಂಡಿರ್ತೀರಿ. ಸೊ ಇದು ನೋಡಿದಂಥ ಸಂದರ್ಭದಲ್ಲಿ ಇದು ಬಹಳ ಕೇಳಿಕೊಂಡು ಬಂದಂಥ ಸಾವಿದು. ಇನ್ನು ವಿನಾದೈನ್ಯೇನ ಜೀವನ, ಸಾಕಪ್ಪ ಬದುಕಿರೋವರೆಗೂ ಕೂಡ ಈ ಬರೀ ಆತಂಕ, ಕನಸು ಕನವರಿಕೆ, ಹಂಬಲ ಎಲ್ಲ ಇರುತ್ತೆ. ಆದರೆ ಏನು ಅಂತಂದರೆ, ನಾವು ಯಾರಿಗೂ ತೊಂದರೆ ಕೊಡ್ದಂಗೆ ಹೋಗ್ಬಿಡ್ಬೇಕು, ದೈನ್ಯನಾಗಿ ನಾನು ಸಾಯೋದು ಬೇಡ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ ಇದು. ಬನ್ನಿ, ಸುಮನಾ ಕಿತ್ತೂರು ನಮ್ಮ ಜೊತೆಗಿದ್ದಾರೆ, ಖ್ಯಾತ ನಿರ್ದೇಶಕಿ. ಜೊತೆಗೆ ಈ ಬಾಲಕೃಷ್ಣ ಅವ್ರನ್ನ ಕ್ಷಮಿಸಿ ದ್ವಾರಕೀಶ್ ಅವ್ರನ್ನ ಬಹಳ ಹತ್ತಿರದಿಂದ ಕಂಡಿರುವಂಥವ್ರು. ಅವರು ಬಹಳ ಪ್ರೀತಿಯಿಂದ ಮಗಳ ರೀತಿಯಲ್ಲಿ ಇವ್ರು ನೋಡ್ತಾ ಇದ್ರು. ಮೇಡಮ್, ನಾನು ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ನೀವು ನಿರ್ದೇಶಕಿ ಆಗಲಿಕ್ಕೆ ಪ್ರೇರಣೆ ಕೊಟ್ಟಂಥ ದ್ವಾರಕೀಶ್ ಇಲ್ಲ. ಈಗ ಅವರ ಅಂತ್ಯಕ್ರಿಯೆ ನಡೀತಾ ಇದೆ, ಅದರ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಏನಂತೀರಿ ಮೇಡಮ್ ದ್ವಾರಕೀಶ್ ಅವ್ರ ಬಗ್ಗೆ? ಆಕ್ಚುಲಿ ಒಂದು ಮೊದಲಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ತುಂಬಾ ಜೀವನವನ್ನ ನಡೆಸಿ ದ್ವಾರಕೀಶ್ ಅಂಕಲ್ ವಿದಾಯ ಹೇಳಿದ್ದಾರೆ. ನಿಜ ನಿಜ ನಿಜ. ನಾನು ಅವರನ್ನ ಭೇಟಿಯಾಗಿದ್ದು 2002ರಲ್ಲಿ. ಅವಾಗ ನನಗೆ ಇನ್ನೂ ಒಂದು 19 ವರ್ಷ ಅಂತ ಅನ್ಕೊಳ್ಳಿ. ನಾನು ಆ ಟೈಮಲ್ಲಿ ವಜೋತ್ನಿ ಅವ್ರದ್ದು ಆತ್ಮಚರಿತ್ರೆನ ಬರ್ದಿದೆ. ಅದನ್ನ ಅವರು ಅಗ್ನಿ ಪೇಪರ್ ಅಲ್ಲಿ ಓದಿ, ನನ್ಗೆ ಅವ್ರ ಮನೆಯಿಂದ ಒಂದು ಕಾಲ್ ಬರುತ್ತೆ, ದ್ವಾರಕೀಶ್ ಅವ್ರು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳಿ. ನಾನ್ ಮನೆಗೆ ಹೋಗ್ತೀನಿ. ಅದು ಶೈಲಜಾ ಆಂಟಿ ಅವ್ರ ಮನೆ, ಅವರ 2ನೇ ಪತ್ನಿ ಅವರ ಮನೆ ವಿಜಯನಗರದಲ್ಲಿತ್ತು. ಬಾಗ್ಲು ತೆಗೆದು ಅವರೇ ಬಾಗ್ಲು ತೆಗಿತಾರೆ. ನೋಡ್ಬಿಟ್ಟು ಯಾರು ಅಂತ ಕೇಳ್ತಾರೆ. ನಾನ್ ಸುಮನ್ ಕಿತ್ತೂರು ಅಂತ ನಿಮ್ಮನ್ನ ನೋಡಕ್ ಬಂದಿವಿ, ನೀವು ಕಾಲ್ ಮಾಡಿದ್ರಿ. ಇಷ್ಟ್ ಚಿಕ್ಕವಳಮ್ಮ ನೀನು ಅಂತ ಹೇಳಿ ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಹಂಗಿಂತ ನಾವಿಬ್ರದ್ದು ಶುರು ಆಗುತ್ತೆ. ಲಾಸ್ಟಿಗೆ ಅವ್ರು ಹೇಳ್ತಾರೆ, ಸುಮನ್, ನಾನು ನನ್ನ ಬದುಕಿನ ಒಂದಷ್ಟು ಘಟನೆಗಳನ್ನ ದಾಖಲು ಮಾಡ್ಬೇಕು ಅಂತ ಇದ್ದೀನಿ, ನೀನ್ ಮಾಡ್ತೀಯಾ ಅಂತ ಕೇಳ್ತಾರೆ. ಖಂಡಿತವಾಗ್ಲು ನನ್ಗದ್ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಮೈಸೂರು ಜಿಲ್ಲೆಯವಳು, ಅಂಕಲ್ ಹುಣಸೂರು, ನಂದು ಪ್ರಿಯಾಪಟ್ಟಣ ತಾಲೂಕು. ತುಂಬಾ ಖುಷಿಯಾಗಿ ಹೋಗುತ್ತೆ ಕೇಳಿ ಎಲ್ಲಿ ಅಂತ ಹೇಳಿ. ಒಂಥರ ಆತ್ಮೀಯ ಸಂಬಂಧ. ಹೋಗಿ ನಮ್ಮ ಊರ್ ಪಕ್ಕದವ್ರು ನೀವು, ನಿಮ್ಮ ಊರ್ ಪಕ್ಕದವ್ರು ನಾವು ಅಂತ ಹೇಳಿ. ಇವ್ರ ಕುಟುಂಬದ ಬಗ್ಗೆ ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿರ್ತೀನಿ. ಬಂಗ್ಲೆ ಶಾಮರಾವ್ ಅವ್ರದ್ದು ಕುಟುಂಬ, ಅವರ ತಂದೆ ಬಹಳ ದೊಡ್ಡ ಅಡ್ವೊಕೇಟ್ ಆಗಿತ್ತಂತವ್ರಂತೆ ಆ ಕಾಲದಲ್ಲಿ. ಸರಿ, ಹಾಗೆ ಶುರು ಆಗಿತ್ತು. ಮತ್ ಹೇಳ್ತಾರೆ, ನಾನು ಏನನ್ನ ಹೇಳ್ತೀನೋ ಅದನ್ನ ಒಂದನ್ನು ಎಡಿಟ್ ಮಾಡ್ಬಾರ್ದು, ನಾನು ಹೇಳಿದ್ದನ್ನ ಹಾಗೆ ದಾಖಲಿಸ್ಬೇಕು. ನೀನು ಅಗ್ನಿಶ್ರೀಧರ್ ಅವ್ರನ್ನ ಕೇಳ್ಕೊಂಡ್ ಬಾ, ಅದನ್ನ ಬದಲಾಯಿಸಬಾರದು, ಹಂಗೆ ಅವರು ಪ್ರಕಟ ಮಾಡ್ತಾರ ಅಂತ ಹೇಳಿ ಅಂತ. ನಾನ್ ಕೇಳ್ತೀನಿ, ಅಗ್ನಿಶ್ರೀಧರ್ ಸರ್ ಹೇಳ್ತಾರೆ, ಅಯ್ಯೋ ನಾವ್ ಯಾಕಪ್ಪ ಎಡಿಟ್ ಮಾಡ್ಬೇಕು, ಅವ್ರು ಏನ್ ಹೇಳ್ತಾರೋ ಹೇಳಿ, ಅದನ್ನ ನಾವ್ ದಾಖಲು ಮಾಡೋಣ, ಈಗ ದೊಡ್ಡ ಸಂತೋಷ ಅಂತ ಅವ್ರು ಅಗ್ನಿಗೆ ಬರಿತೀನಿ ಅಂತ ಹೇಳೋದು ಅಂತ. ಅವಾಗ ಅವ್ರ ಬರವಣಿಗೆಗೆ ಒಂದು ಸುಮಾರು 1-1.5 ವರ್ಷಗಳ ಕಾಲ ಅಗ್ನಿ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬರುತ್ತೆ. ಅದಕ್ಕೆ ನಾವಿಟ್ಟಂತ ಹೆಸರು ಅಂಕದ ಪರದೆ. ಸುಮಾರು ಒಂದು 250 ಪುಟಗಳಾಯಿತು. ನಾನು ಅದನ್ನ ಕಾರಣಾಂತರಗಳಿಂದ ಪುಸ್ತಕ ಮಾಡಕ್ಕಾಗ್ಲಿಲ್ಲ. ಬಟ್ ಅದು ಪ್ರತಿ ಸರ್ತಿ ಓದ್ತಾ ಇರ್ಬೇಕಾದ್ರೂ ಅಯ್ಯೋ ಎಷ್ಟು ನೆನಪುಗಳನ್ನ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಒಂದು ಕ್ವಶನ್ ಕೇಳ್ತೀನಿ ಅಲ್ಲಿ, ಅಂಕಲ್ ಯಾಕೆ ನೀವು ದಾಖಲಿಸ್ಬೇಕು ಅಂತ ಹೇಳ್ತಿದ್ದೀರಾ ಅಂತ. ಅವ್ರು ಹೇಳ್ತಾರೆ, ನೋಡಪ್ಪ, ನನ್ನ ಪುಟ್ಟ ಅಂತ ಕರೆಯೋರವ್ರು, ನಾನ್ ಮಾಡಿದ ತಪ್ಪು, ನಾನ್ ಪಟ್ಟ ಅಹಂಕಾರ, ನನ್ನಲ್ಲಿದ್ದ ದೊಡ್ಡಸ್ತಿಕೆ ಮೆರವಣಿಗೆ, ಇಂಥವೆಲ್ಲ ಇದಾವಲ್ಲ, ಇವುಗಳನ್ನ ನನ್ನ ಮುಂದಿನ ಪೀಳಿಗೆ ಅವ್ರು ಯಾರು ಬರ್ತಾರೋ ಇಂಡಸ್ಟ್ರಿಗೆ, ಅವ್ರುಗಳನ್ನ ನೋಡಿ ಕಲೀಲಿ, ನನ್ನ ಒಳ್ಳೇದನ್ನ ಅವ್ರು ಅಳವಡಿಸ್ಕೊಳ್ಳಿ, ನನ್ನ ಕೆಟ್ಟದನ್ನ ಅವರು ಪರಾಮರ್ಶಿಸ್ಕೊಳ್ಳಿ, ಅದು ನಾನು ದಾಖಲಾಗಿ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳಿ ಅಂತ. ಹಾಗೆ ಶುರುವಾಗಿದ್ದು ಅಂಕದ ಪರದೆಯ ಒಂದು ಜರ್ನಿ. ಎಲ್ಲವನ್ನು ಪ್ರತಿಯೊಂದನ್ನು ಅವರು ಹುಟ್ಟಿದ್ದಿಂದ ಹಿಡಿದು ಈ ಮೈಸೂರು, ಚೆನ್ನೈಗೆ ಹೋಗ್ಬೇಕಾದ್ರೆ ಮೈಸೂರಿನ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಗಿಣಿಶಾಸ್ತ್ರ ಹೇಳ್ತಿದ್ದವನ ಹತ್ರ ಹೋಗ್ಬಿಟ್ಟು ಕೈ ತೋರಿಸ್ತಾರೆ. ನಾನು ಏನಾಗ್ತೀನಿ ಅಂತ ಹೇಳಿ ಕೇಳಿದಾಗ, ಯಾವಾಗ ಕೇಳಿದ್ವಿ ಗಿಣಿಶಾಸ್ತ್ರನ?
ತುಂಬಾ ಚಿಕ್ಕ ವಯಸ್ಸಲ್ಲಿ ಇದು ವೀರ ಸಂಕಲ್ಪ ಸಿನಿಮಾಗೆ ಫಸ್ಟ್ ಸಿನಿಮಾಗೆ ಅವರು ಚೆನ್ನೈಗೆ ಕರೀತಾರೆ. ಚೆನ್ನೈಗೆ ಹೋಗುವಂತ ಸಂದರ್ಭದಲ್ಲಿ. ಹೌದು ಹೌದು ಹೌದು. ಸೊ ಇಲ್ಲೆಲ್ಲ ಅವರು ಅವರ ಅಣ್ಣನ ಮಧು ಟೈರ್ಸ್ ಇದ್ರಲ್ಲೆಲ್ಲ ವರ್ಕ್ ಮಾಡಿರ್ತಾರೆ. ಬಟ್ ಸಿನಿಮಾದ್ದು ಇದು ತಾಳಕ್ ಆಗಲ್ಲ ಅವ್ರಿಗೆ. ಹೋಗ್ಲೇಬೇಕು ಅಂತ ಇದ್ದಾಗ ಅವರ ಮಾವ ಕರೆದಾಗ ಅವ್ರು ಏನ್ ಮಾಡ್ತಾರೆ, ಇಲ್ಲಿಂದ ಹೊರಡ್ತಾರೆ. ಅದು ಇಲ್ಲಿ ಫಸ್ಟ್ ಕೇಳ್ತಾರೆ, ನೀನು ಬೇರೆ ಏನೋ ಆಗಲ್ಲ, ನೀನ್ ಆಗ್ತೀಯ ಹೋಗಯ್ಯ ಅಂತ ಹೇಳ್ತಾನಂತ ಅವನು. ಇವ್ರು ಏನ್ ಕೇಳ್ತಾರಂತೆ, ನಾನು ಸಂಜೀವ್ ಕುಮಾರ್ ಆಗ್ತೀನೋ ಅಥವಾ ಆ ಕಾಲದಲ್ಲಿ ಇದ್ರಲ್ಲ ಸೂಪರ್ ಸ್ಟಾರ್ಗಳು MGR ಆಗ್ತೀನೋ ರಜನಿಕಾಂತ್ ಆಗ್ತೀನೋ ಅಂತ ಕೇಳಿದ್ರಂತ. ಈ ರಜನಿಕಾಂತ್ ಆಗಿಂದ ಇದಾಗಿರ್ಲಿಲ್ಲ. ಅವ್ರು MGR ಆಗ್ತೀನೋ NTR ಆಗ್ತೀನೋ ಹಿಂಗೆಲ್ಲ ಕೇಳ್ತಾರೆ ಅವರು. ಬಹಳ ಚೆನ್ನಾಗಿದೆ ಆ ಘಟನೆ ಅದು. ಅವ್ರೇನಂದ್ರಂತೆ, ಗಿಣಿಶಾಸ್ತ್ರದವರು ಹೇಳಿದ್ರಂತೆ, ಇಲ್ಲ ಅವರು ಕೈ ನೋಡ್ಬಿಟ್ಟು ಹೇಳಿದ್ರಂತೆ, ಏನು ಅಲ್ಲ ನೀನ್ ಆಗ್ತೀಯಾ, ಬಹಳ ಎತ್ತರಕ್ಕೆ ಬೆಳಿತೀಯ, ಹೋಗು ಕುಳ್ಳ ಅಂತ ಹೇಳಿದ್ರಂತೆ. ನೋಡಿದ್ರ ಎಂತ ಇದು, ಅವರಾಗೆ ಉಳಿದ್ಬಿಟ್ರಲ್ಲ ಮೇಡಮ್ ಕೊನೆ ತನಕ ಸಾಮಾನ್ಯ ಸಂಗತಿನ. ಖಂಡಿತವಾಗ್ಲು ಖಂಡಿತವಾಗ್ಲು. ಸೊ ಹೀಗೆ ಅವರು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು, ಅಯ್ಯೋಯ್ಯೋ ನನಗ್ ನಿಜವಾಗ್ಲೂ ಹೇಳ್ತೀನಿ ರಂಗತ್, ಒಬ್ಬ ಇಂಡಸ್ಟ್ರಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಏಳು ಬೀಳುಗಳನ್ನ ಕಂಡು ಪಾಪ ಬದುಕಿದಂತ ಇನ್ನೊಬ್ಬ ವ್ಯಕ್ತಿ ನಾನು ನೋಡ್ಲಿಲ್ಲ. ಅಯ್ಯೋ ಈ ಒಂದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ನಾನು ಆ ಪುಸ್ತಕನ ಖಂಡಿತವಾಗ್ಲೂ ಪ್ರಕಟ ಮಾಡ್ತೀನಿ, ಓದ್ಬಿಟ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಆಮೇಲೆ ಏನು ಅವರ ಶಕ್ತಿ ಸಾಮರ್ಥ್ಯ, ಸಾಧ್ಯನೇ ಇಲ್ಲ. ಅದು ತುಂಬಾ ಒಂಥರದ್ದು ಗಾಬರಿ ಆಗಿ ಹೋಗ್ಬಿಡುತ್ತೆ. ಇಷ್ಟು ಒಂದು ವಾಮನ ರೂಪದ ಇವರು ಒಬ್ಬ ಆ ಎತ್ತರಕ್ಕೆ, ಆ ಆಕಾಶದ ಎತ್ತರಕ್ಕೆ ಹೆಂಗಪ್ಪ ಇದು ಯೋಚನೆ ಮಾಡ್ತಾರೆ. ಮೇಡಮ್ ನಾನು ನಿಮ್ ಜೊತೆಗೆ ಒಂದು ಚರ್ಚೆ ಮಾಡ್ಲೇಬೇಕು. ಏನಂದ್ರೆ ಅವರ ಮೊದಲ ದೃಶ್ಯ ಅಂದ್ರೆ ಮೊದಲು ಅವರು ಶೂಟಿಂಗ್ ಮಾಡಿದ್ದೇನಪ್ಪ ಅಂದ್ರೆ ಸಿಂಹಾಸನ ಏರೋದು ವೀರ ಸಂಕಲ್ಪದಲ್ಲಿ ಬಹುಶಃ ಅಲ್ವಾ? ಅದೊಂಚೂರು ಹೇಳ್ತೀರಾ ಅದನ್ನ? ಹೌದು, ಅದು ವೀರ ಸಂಕಲ್ಪ ಸಿನಿಮಾದಲ್ಲಿ ಏನಾಗುತ್ತೆ, ಫಸ್ಟ್ ಅವ್ರಿಗೆ ಒಂದು ಶಾರ್ಟ್ ಬರುತ್ತೆ. ಆ ಶಾರ್ಟ್ ರಾಜ ಇವರು, ಆ ಮೊದಲನೇ ಶಾರ್ಟ್ ಅಲ್ಲಿ ಒಬ್ಬ ರಾಜ ಸಿಂಹಾಸನವನ್ನ ಏರುವಂತದ್ದು. ಫಸ್ಟ್ ಶೂಟಿಂಗ್ ಆಗೋಗುತ್ತೆ ಅದು. ಶೂಟಿಂಗ್ ಆಗಿ ಎಲ್ಲ ಆದ್ಮೇಲೆ ಓಕೆ ಸಿಂಹಾಸನ ಏರಿ ಅವ್ರ ಅಂಕಲ್ ಒಳಗಡೆ ಎಷ್ಟು ಇದು ನಡೀತಾ ಇರುತ್ತೆ ಅಂತಂದ್ರೆ, ಅಯ್ಯೋ ನಾನೇ ರಾಜ ಅನ್ನೋ ಲೆವೆಲ್ಗೆ ಅದು ಒಳಗಡೆ ಇದಾಗೋಗ್ಬಿಡುತ್ತೆ. ವಾಟೇ ಇದು ಓಪನಿಂಗ್ ನಂದು ಇದು ಅಂತ ಹೇಳ್ಬಿಟ್ಟು ಅಂತ. ಅಷ್ಟರಲ್ಲಿ ಕ್ಯಾಮ್ರಾ ಬಂದು ಏನ್ ಹೇಳ್ತಾರಂತೆ ಡೈರೆಕ್ಟರ್ಗೆ, ಸರ್ ಹೇಗಿದ್ರು ಲೈಟಿಂಗ್ಸ್ ಮತ್ತೆ ಇದು ಎಲ್ಲವೂ ಹಿಂಗೆ ಇದೆ, ರಾಜ ಇಳಿಯೋದನ್ನು ಅಲ್ಲ ಸಿಂಹಾಸನದಿಂದ ಕೆಳಗೆ ಇಳಿಯೋದನ್ನು ನಾವು ಶೂಟ್ ಮಾಡ್ಬಿಡೋಣ ಅಂತ. ಸೊ ಹೇಳಿದ್ರು, ಮೊದಲನೇ ದೃಶ್ಯ ಸಿಂಹಾಸನವನ್ನ ಏರಿದೆ ಪುಟ, ಎರಡನೇ ಸೀನಿಗೆ ಸಿಂಹಾಸವನ್ನ ಇಳಿದೆ, ಸೇಮ್ ಥಿಂಗ್ ನನ್ನ ಜೀವನದಲ್ಲಿ ನಡೀತು ಅಂತ. ಎಂತ ಮಾತು ಮೇಡಮ್, ಎಂತ ಮಾತಿದು. ಓಕೆ, ಅಂದ್ರೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡುಬಿಟ್ರು ಜೀವನದಲ್ಲಿ. ಅಯ್ಯೋ ಅವರಷ್ಟು ಇದು ಮಾಡಿತ್ತು. ಅಲ್ಲ ಸಂಕೇತ ಮೊದಲ ಶೂಟಿಂಗ್ ಅಲ್ಲೇ ಅವ್ರಿಗೆ ಕಾಣಿಸ್ಬಿಡ್ತೇನೋ ಅಂತ ಅನ್ಸುತ್ತೆ ಬಹುಶಃ. ಅವಾಗ ಗೊತ್ತಿರ್ಲಿಲ್ವೇನೋ, ಆಮೇಲೆ ಜೀವನದಲ್ಲಿ ಅನುಭವಿಸ್ತಾ ಇದು ಸತ್ಯ ಆಗ್ಬಿಡ್ತು ನೋಡಿ. ಇಲ್ಲ, ಅವರು ಇನ್ನೊಂದು ನನಗೆ ಯಾವಾಗ್ಲೂ ಅವ್ರ ತಪ್ಪುಗಳನ್ನ ಒಪ್ಕೊಳ್ತಾ ಇದ್ರು. ಅವರು ನಾನು ತುಂಬಾ ತಪ್ಪು ಮಾಡಿದೀನಿ ಅಂತ ಹೇಳೋರು ಅವರು. ಅದನ್ನ ದಾಖಲು ಕೂಡ ನಾನು ಮಾಡಿದೀನಿ. ಏನಂತ ಹೇಳಿದ್ರೆ ಬೇಕಾದಷ್ಟು ತಪ್ಪುಗಳಾಗ್ಬಿಟ್ಟಿದೆ ನನ್ನ ಜೀವನದಲ್ಲಿ. ಅದು ನನಗೆ ಆಮೇಲೆ ಅವ್ರಿಗೆ ಏನಂತಂದ್ರೆ ಒಂಥರ ಕಾರ್ಖಾನೆ ತರ ಮಾಡ್ಕೊಂಡ್ಬಿಟ್ರು ಅವರು. ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದ್ ಸಿನಿಮಾ ಆದ್ಮೇಲೆ ಮತ್ತೊಂದ್ ಸಿನಿಮಾ. ಅವ್ರ ಹೆಸರಲ್ಲಿ ಅವರ ಪೂರ್ತಿ ಹೆಸರು ದ್ವಾರಕೀಶ್ ಬಂಗ್ಲೆ. ಓಕೆ. ಅವರು ಬೆಂಗಳೂರಿಂದ ಹಿಡಿದು ಚೆನ್ನೈ ತನಕನು ಅವ್ರು ತಗೊಂಡಿದ್ ಬಂಗ್ಲೆಗಳಿಗೆ ಲೆಕ್ಕ ಇಲ್ಲ. ಇವತ್ತು ಆ ಬಂಗ್ಲೆಗಳೆಲ್ಲ ಸಾವಿರಾರು ಕೋಟಿಗಳಿಗೆ ಹೋಗುತ್ತೆ. ಆ ಬಂಗ್ಲೆಗಳನ್ನ ತಗೊಳ್ಳೋದು, ಮತ್ತೆ ಆ ಬಂಗ್ಲೆಗಳನ್ನ ಮಾರೋದು, ಸಿನಿಮಾ ಮಾಡೋದು, ಬಂಗ್ಲೆಗಳನ್ನ ಮಾರೋದು, ಸಿನಿಮಾ ಮಾಡೋದು. ಅವರ ಬದುಕಿನ ಇದು ನೋಡಿ ಹೇಗಿದೆ. ಅದ್ರಲ್ಲಿ ಅವರ ಹಿರಿಮಗನ್ ಕೂರಿಸ್ಕೊಂಡು ಒಂದ್ಸರ್ತಿ ಹೇಳ್ತಾರಂತೆ, ನೋಡ್ರಪ್ಪ ನೀವು 5 ಜನ ಮಕ್ಳು, ಈಗ 2ನೇ ಪತ್ನಿ ಮಗನ ಸೇರಿಸ್ಕೊಂಡ್ರೆ 6 ಮಕ್ಳಾಗ್ತಾರೆ. ಆ ಟೈಮಲ್ಲಿ ಹೇಳ್ತಾ ಇದ್ರಂತೆ, ನಾನು ಒಬ್ಬೊಬ್ಬ ಮಗನ್ಗೂ ಒಂದೊಂದ್ ಬಂಗ್ಲೆನ ಅವಾಗ್ಲೇ ಬರ್ಬಿಡ್ಬೇಕಾಗಿತ್ತು ನಾನು ಅಂತ. ಅದಕ್ಕೆ ಆ ಹಿರಿಮಗ ಹೇಳ್ತಾನಂತೆ, ಅಪ್ಪ ಅಕಸ್ಮಾತ್ ನೀನೇನಾದ್ರೂ 6 ಬಂಗ್ಲೆಗಳನ್ನ ಮಾಡಿದ್ರೆ ಮುಂದೆ ಏನ್ ಮಾಡ್ತಿದೆ ಗೊತ್ತಾ, ಲಂಡನ್ ನಲ್ಲಿ ಕುಳ್ಳ, ಜರ್ಮನಿಲ್ ಕುಳ್ಳ ಅಂತ ಒಂದೊಂದ್ ಬಂಗ್ಲೆಗಳನ್ನು ಮಾರ್ಬಿಟ್ಟು ಸಿನಿಮಾ ಮಾಡ್ತಾ ಇದ್ದೆ. ನೀನ್ ಮಾಡದೇ ಇರೋದೇ ಒಳ್ಳೇದಾಯ್ತು, ಆರಾಮಾಗಿರು ಅಂತ. ಎಂತ ಇದು ನೋಡಿ ಮೇಡಮ್, ನಿಜವಲ್ಲ ಅದೇ ಮನೋಭಾವನೆ ಬಿಡಿ ಇವ್ರದ್ದು. ಅದೇ ಬಂಗ್ಲೆಗಳು ಅದು ಎಷ್ಟು ಮಾರಾಟಗಳನ್ನ ಮಾಡಿದವರು. ಆಮೇಲೆ ಅವ್ರು ಮಾಡಿದಂತ ಸಿನಿಮಾಗಳು ತಗೊಳ್ಳಿ. ಆಕ್ಚುಲಿ ನಾನು ಕೇಳ್ತಾ ಇದ್ದೆ ಅವ್ರಿಗೆ, ನಿಮ್ಮನ್ನ ಒಂಥರ ರೀಮೇಕ್ ರಾಜ ಅಂತ ಎಲ್ಲ ಹೇಳ್ತಾರೆ, ನೀವ್ ಯಾಕಂತಲ್ಲೂ ನೀವು ತುಂಬಾ ರೀಮೇಕ್ ಗಳನ್ನ ಮಾಡಿ. ಅವರು ಪ್ರೊಡ್ಯೂಸ್ ಮಾಡಿರೋ 50 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಒಂದು 35 ಸಿನಿಮಾ ರೀಮೇಕ್ಗಳಿದಾವೆ.
ನಾನು ಕೇಳಿದ್ದೆ ಅವರಿಗೆ, ನಾನು ಯಾಕೆ ಅಂಕಲ್ ನೀವು ರೀಮೇಕೆ ಮಾಡ್ತಾ ಇದ್ರಿ ಅಂತ ಹೇಳಿದಾಗ ಅವ್ರು ಒಂದ್ ಮಾತು ಹೇಳಿದ್ರು ನನಗೆ. ಏನಂತಂದ್ರೆ ರೀಮೇಕ್ ಸಿನಿಮಾಗಳು ಆಲ್ರೆಡಿ ಆ ಕತೆ ಗೊತ್ತಾಗಿರ್ತಾ ಇತ್ತು, ಆರ್ಟಿಸ್ಟ್ಗಳು ಹೇಗಿರ್ತಾ ಇದ್ರು, ಹೇಗೆ ಆಕ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇತ್ತು, ಲೊಕೇಶನ್ಗಳು ಗೊತ್ತಾಗ್ತಾ ಇತ್ತು, ಕಾಸ್ಟ್ಯೂಮ್ಗಳು ಗೊತ್ತಾಗ್ತಾ ಇತ್ತು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಪ್ರೊಡ್ಯೂಸರ್ ಆಗ್ಬಿಟ್ಟು ನನಗೆ ಈ ಸಿನಿಮಾಗೆ ಇಷ್ಟೇ ಬಡ್ಜೆಟ್ ಆಗುತ್ತೆ, ಇಷ್ಟು ಬಡ್ಜೆಟ್ ನನಗೆ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಮಿಡಿಯೇಟ್ ನಾನು ಸಿನಿಮಾ ಮಾಡ್ಬೋದಾಗಿತ್ತು. ಸೊ ಈ ಕಾರಣಕ್ಕೆ ನಾನು ಏನ್ ಮಾಡ್ತಾ ಇದ್ದೆ, ಅದ್ರಲ್ಲೂ ಕೂಡ ಅವರು ರೀಮೇಕ್ ಮಾಡಿದಂತ ಸಿನಿಮಾಗಳಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ತಂದಿದ್ದಾರೆ ನೋಡಿ. ರಾವಣ ರಾಜ್ಯ, ಆನಂದ ಭೈರವಿ, ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ತಂದಿದ್ದಾರೆ ಅವರು. ಕ್ಲಾಸಿಕ್ ಸಿನಿಮಾಗಳನ್ನ ತಂದಿದ್ದಾರೆ. ಆನಂದ ಭೈರವಿ ಅಲ್ಲ, ಕ್ಲಾಸಿಕ್ ಮೂವಿ, ಗಿರೀಶ್ ಕಾರ್ನಾಡ್ ಅವರು. ಮೇಡಮ್ ನೀವು ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ನಾವು ನೋಡ್ತಾ ಇದ್ವಿ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ, ಅದರ ನೇರ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಈಗಾಗಲೇ ವಿಧಿ ವಿಧಾನಗಳು ಕೂಡ ಆರಂಭ ಆಗಿದೆ. ಈ TR ಮಿಲ್ ಬಳಿ ಇರುವಂಥ ಚಾಮರಾಜಪೇಟೆ TR ಮಿಲ್ ಬಳಿ ಇರುವಂಥ ರುದ್ರಭೂಮಿನಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳಾಗಿದೆ, ವಿಧಿವಿಧಾನಗಳು ಕೂಡ ಆರಂಭ ಆಗಿದೆ.